ಸಾಕಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಚೆನ್ನಾಗಿ ಬರ್ತಿದೆ ಅದು. ಹೌದು. ಯಾವ ಅಕಾಡೆಮಿಗೆ ಹೋಗಿ ಕಲ್ತ್ಬಿಟ್ಟು ಬಂದ್ರಿ ನೀವು? ಕೋರ್ಸ್ ಎಲ್ಲ ಮಾಡಿಲ್ಲ, ನಾನೇ ಕಲ್ತಿರೋದು. ಹಂಗೆ ಕಲ್ತಿರೋದು? ಒಬ್ಬ ಮೀಟರ್ ಬೇಕು, ಮೀಟರ್. ಹಾಗೆ ಕಲ್ತ್ಬಿಟ್ಟು ಸೆಲೆಬ್ರಿಟೀಸ್ಗೆ ಎಲ್ಲ ಮೇಕಪ್ ಮಾಡ್ತಿದ್ದೀರಾ? ಹೌದು. ಸೂಪರ್. ನಾವು ಆದಷ್ಟು ಲೈಟಾಗಿ ಕವರ್ ಮಾಡಬೇಕು. ನಾವೆಷ್ಟು ಜಾಸ್ತಿ ಕಮ್ಮಿ ಮಾಡ್ತೀವಿ ಮೇಕಪ್ಪು ಅಷ್ಟು ಚೆನ್ನಾಗಿ ಬರುತ್ತೆ ಮೇಕಪ್. ತುಂಬ ಫಸಿ ಯಾರಿರ್ತಾರೆ? ಹೆಣ್ಮಕ್ಳು ಇರ್ತಾರ ಗಂಡ್ಮಕ್ಳು ಇರ್ತಾರ? ಮೇಕಪ್ಪಿಗೆ ಬಂದಾಗ ತುಂಬ ನನಗೆ ಇದು ಬೇಕು ಅದು ಬೇಕು ಆ ಥರ ಮಾಡು ಈ ಥರ ಮಾಡು? ಜಾಸ್ತಿ ಹೆಣ್ಮಕ್ಳೇ. ಎಲ್ಲರೂ ಕೇಳಲ್ಲ, ಕೆಲವೊಂದು ಜನ ಕೇಳ್ತಾರೆ ಅಷ್ಟೇ. ನೀವೇನು ಟಿಪ್ಸ್ ಕೊಡ್ತೀರಾ? ಸ್ಕಿನ್ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಬೇಕಪ್ಪ, ಸ್ವಲ್ಪನೇ ಇದನ್ನ ಹಾಕೋಣ ಫೌಂಡೇಶನ್ನು ಇಲ್ಲ ಮೇಕಪ್? ಸಿಂಪಲ್, ಜಾಸ್ತಿ ವಾಟರ್ ಕುಡೀರಿ, ಫ್ರೂಟ್ಸ್ ತಿನ್ನಿ ಅಷ್ಟೇ. ಚೆನ್ನಾಗಿ ವಾಕ್ ಮಾಡಿ. ಶಿಮ್ಮರ್ ತುಂಬ ಮಾಡಿಲ್ಲ ತಾನೆ, ನಂಗೆ ಮಿರರ್ ಇಲ್ಲ, ನಾನು ಅದಕ್ಕೆ ಸುಮ್ಮನೆ ಕೂತಿರೋದು. ಇಲ್ಲ ಅಂದರೆ ಯಾವಾಗಲೂ ಮಿರರ್ ಕೊಡಿ. ಎದುರ್ಕೊ ಓಡ್ತಾರೆ ನೋಡಿ. ಏನಂದೆ? ಇನ್ನೊಂದ್ಸಲ ಹೇಳು. ಎದುರ್ಕೊ ಓಡ್ತಾರೆ ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹಾಯ್ ಸಂಜಯ್. ಹಾಯ್ ಮೇಡಮ್. ಹಾಯ್. ಇವತ್ತೆಲ್ಲ ಸೆಟಪ್ ಚೇಂಜ್ ಆಗಿದೆ ಅಲ್ವಾ? ಹೌದು. ಸ್ವಲ್ಪ ಮಿರರು ಇಲ್ಲ ನಮ್ಮದು, ಗ್ಲಿಟ್ಸಿ ಗ್ಲಾಮಿ ಮಿರರ್. ಸೊ ಹಾಯ್ ಎವ್ರಿ ಒನ್. ಆ್ಯಕ್ಚುಲಿ ಇವತ್ತು ಪಾಡ್ಕಾಸ್ಟ್ ಸೆಟಪ್ ಒಳಗಡೆನೇ ಮೇಕಪ್ ಮಾಡೋಣ ಅಂತ, ಯಾಕಂದರೆ ಆಚೆ ತುಂಬ ಸೌಂಡ್ ಬರ್ತಾ ಇದೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಸಮಥಿಂಗ್ ಈಸ್ ಹ್ಯಾಪ್ನಿಂಗ್ ದರ್. ಸೊ ಇಲ್ಲೇ ನೋಡೋಣ ಏನು ಮಾಡ್ತಾರೆ ಅಂತ. ದಿಸ್ ಇಸ್ ಸಂಜಯ್, ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟು. ಹಾಯ್. ವೆರಿ ಪ್ರೊಫೆಷ್ನಲ್, ತುಂಬ ಸೈಲೆಂಟು, ತುಂಬ ಟ್ಯಾಲೆಂಟೆಡ್ಡು. ಸೊ ತುಂಬ ಸೆಲೆಬ್ರಿಟೀಸ್ಗೆ ಮೇಕಪ್ ಮಾಡಿದ್ದಾರೆ. ಇಸ್ ಬಿನ್ ವಿತ್ ದೆಮ್. ಸ್ಕಿನ್ ಟೆಕ್ಸ್ಚರ್ ಬಗ್ಗೆ ಗೊತ್ತು, ಯಾರಿಗೆ ಯಾವ ಥರ ಮೇಕಪ್ ಮಾಡಿದ್ರೆ ಚೆನ್ನಾಗಿ ಕಾಣ್ತಾರೆ ಅಂತ ಗೊತ್ತು. ಸೊ ಅವರು ಟಿಪ್ಸ್ ಹೇಳ್ತಾರೆ, ನೀವು ಕೇಳಿ. ಸೊ ನನಗೂ ಹೇಳ್ಕೊಡಿ ಸಂಜಯ್ ಇವತ್ತು. ಓಕೆ, ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಎಸ್. ಫಸ್ಟು ಸ್ಕಿನ್ ಪ್ರೆಪ್ ಮಾಡ್ಕೋಬೇಕು. ಓಕೆ. ದೆನ್ ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಮೇಕಪ್ಪಿಂದ ಎಲ್ಲ ಫ್ಲಾಸ್ನ ಮುಚ್ಬೋದಾ ಸಂಜಯ್? ಮಾಡ್ಬೋದು ಮೇಡಮ್, ಮಾಡ್ಬೋದು. ನಾವು ಸ್ಕಿನ್ ಎಷ್ಟು ಪ್ರೆಪ್ ಚೆನ್ನಾಗಿ ಮಾಡ್ತೀವಿ ಅಷ್ಟು ಮೇಕಪ್ ಚೆನ್ನಾಗಿ ಬರುತ್ತೆ. ಓಕೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನೀವಿದು? 10 years ಆಯಿತು. 10 yearsಯಿಂದ ಮೇಕಪ್ ಮಾಡ್ತಿದ್ದೀರಾ? ಎಷ್ಟು ಜನ ಏನಾದರೂ ಕೌಂಟ್ ಇಟ್ಟಿದ್ದೀರಾ? ಎಷ್ಟು ಸೆಲೆಬ್ರಿಟೀಸ್? ಲೆಕ್ಕ ಇಲ್ಲ ಮೇಡಮ್. ಹೌದಾ? ಏನಕ್ಕೆ ಕರೀತಾರೆ ನಿಮ್ಮನ್ನು ಮತ್ತೆ? ನೀವೇ ಬನ್ನಿ ಅಂತ ಕರೀತಾರಾ? ನಾವೆಷ್ಟು ಕೆಲಸ ಚೆನ್ನಾಗಿ ಮಾಡ್ತೀವಿ ಅಷ್ಟು ಕರೀತಾರೆ. ಓಕೆ. ಯಾವ ಸ್ಟೇಟ್ ಅವ್ರಿಗೆಲ್ಲ ಮಾಡಿದ್ದೀರಾ ನೀವು? ಮುಂಬೈ. ಓಕೆ. ಜಾಸ್ತಿ ಮಾಡಿರೋದೇ ಬೆಂಗಳೂರು. ಆ್ಯಡ್ ಶೂಟ್ ಎಲ್ಲ ಬರುತ್ತೆ. ಆ್ಯಡ್ ಶೂಟ್ ಎಲ್ಲ ಇದ್ದಾಗ ಫಾರಿನರ್ಸು, ಮುಂಬೈ ಅವರೆಲ್ಲ ಬರ್ತಾರೆ, ಹೋಗಿ ಮಾಡ್ತೀವಿ. ಓಕೆ. ಸೊ ಕರ್ನಾಟಕದ ಕಂದ ನೀವು. ಒಂಥರ ಹಂಗೆ. ಓಕೆ. ವೈಪ್ ಆಯಿತು. ನೆಕ್ಸ್ಟು ಸ್ಕಿನ್ ಇದು ಮಾಡ್ಕೋಬೇಕು. ವೈಪ್ ಆದಮೇಲೆ ಪ್ರೈಮರ್ ಹಾಕೋಬೇಕು, ಮಾಯ್ಶ್ಚರೈಸರ್ ಹಾಕೋಬೇಕು. ಪ್ರೈಮರಲ್ಲಿ ಏನು ಕಲರ್ ಇರಲ್ವಲ್ಲ? ಇಲ್ಲ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ವಾಟರ್ ಥರ ಇರುತ್ತೆ, ವಾಟರ್ ಬೇಸ್ ಥರ. ಓಕೆ. ಬಿಫೋರ್ ನಾವು ಪ್ರೈಮರ್ ಹಾಕ್ತೇನೆ ಹಂಗೆ ಮಾಡಿದ್ರೆ ಮೇಕಪ್ ಚೆನ್ನಾಗಿ ಬರಲ್ಲ, ಕೇಕೆ ಆಗಿಬಿಡುತ್ತೆ. ವಿತ್ ಪ್ರೈಮರ್ ಬಳಸಲೇಬೇಕು. ಪೋರ್ಸ್ ಕ್ಲೋಸ್ ಮಾಡುತ್ತಾ ಇದು? ಪೋರ್ಸ್ ಅಲ್ಲ, ಮಾಮೂಲಿ ಸ್ಕಿನ್ ಪ್ರೆಪ್ ಮಾಡೋಕ್ಕಷ್ಟೇ. ಓಕೆ. ಸೀರಿಯಲ್ಲು ಆಮೇಲೆ ಮೂವೀಸ್ ಆರ್ಟಿಸ್ಟ್ಗೆಲ್ಲ ನೀವು ಮೇಕಪ್ ಮಾಡ್ತೀರಾ? ಹೌದು. ಸೀರಿಯಲ್ ಮಾಡಲ್ಲ, ಬರೀ ಆ್ಯಡ್ ಶೂಟು, ಮೂವೀಸು, ವೆಡ್ಡಿಂಗ್ಸು. ಜಾಸ್ತಿ ಮಾಡೋದೇ ವೆಡ್ಡಿಂಗ್ಸು. ಓಕೆ. ಸೊ ಬ್ರೈಡಲ್ ಎಲ್ಲ ಮಾಡ್ತೀರಾ? ಬ್ರೈಡು. ನಾವು ಮೇಕಪ್ ಹೆಂಗೆ ಮಾಡಿದ್ರು ಸ್ಕಿನ್ ಟೋನಾಗಿ ಮಾಡಬೇಕು, ಜಾಸ್ತಿ ಬೆಳೆದಿರಂಗೆ ಆ ಥರ ಎಲ್ಲ ಮಾಡಬಾರ್ದು. ನ್ಯಾಚುರಲ್ ಆಗಿದ್ರೆ ಬೆಟರ್. ಓಕೆ. ಯಾರಾದರೂ ಇದ್ದಾರಾ ಸೆಲೆಬ್ರಿಟೀಸು? ಯಾರಾದರೂ ನಿಮಗೆ ತುಂಬ ಇನ್ನೂ ಮಾಡು? ಇವಾಗ ರೀಸೆಂಟಾಗಿ ಒಬ್ರಿಗೆ ಮಾಡಿದ್ದೀನಿ, ರಂಗಿತಾ ರಂಗ ಹೀರೋಯಿನು, ರಾಧಿಕಾ ಚೇತನ್ ಅಂತ. ಅವ್ರಿಗೆ ರೀಸೆಂಟಾಗಿ ಮಾಡಿದ್ದೆ. ಈಗ ಮೊನ್ನೆ ತಾನೇ ಶೂಟ್ ಇತ್ತು, ಮಾಡ್ಕೊಂಬಂದೆ. ತೆಲುಗುಲಿ ಇವ್ರಿಗೆ ಮಾಡಿದ್ದೀನಿ, ಧನ್ಯ ಬಾಲಕೃಷ್ಣ ಅಂತ. ಅವ್ರಿಗೆ ಪರ್ಸನಲಾಗಿ ಮೇಕಪ್ ಮಾಡ್ತಾಯಿದ್ದೀನಿ ಈಗ. ಹೌದಾ? ಓಕೆ. ಈಗ ನೆಕ್ಸ್ಟ್ ಪ್ರೈಮರ್ ಹಾಕಾಯಿತು. ನೆಕ್ಸ್ಟ್ ಸ್ಟೆಪ್ಪು ಕನ್ಸಿಲ್ ಮಾಡ್ಕೋಬೇಕು. ಓಕೆ. ಮ್ಯಾಕ್ ಕನ್ಸಿಲರ್ ಇದು. ಓಕೆ. ಕನ್ಸಿಲ್ ಮಾಡ್ಕೋಬೇಕು. ಸೊ ದಿಸ್ ಇಸ್ ಮ್ಯಾಕ್ ಕನ್ಸೀಲರು. ಯಾರು ನಮಗೆ ಸ್ಪಾನ್ಸರ್ ಮಾಡಿಲ್ಲ, ಇದೆಲ್ಲ ಸಂಜಯ್ ಅವ್ರ ಪ್ರಾಡಕ್ಟ್ಸೇ. ಸೊ ಹಿ ಈಸ್ ಯೂಸಿಂಗ್ ಮ್ಯಾಕ್ ಆನ್ ಮೀ ನೌ. ಇಷ್ಟೊಂದು ಶೇಡ್ಸ್ ಇರುತ್ತಾ? ಹೌದು. ಓಕೆ.
ಕನ್ಸಿಲ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟಿಂಗ್ ಆರೆಂಜು ಇದು ಮಾಡ್ಕೋಬೇಕು. ನಿಮಗೆ ಡಾರ್ಕ್ ಸರ್ಕಲ್ಲು ಪಿಗ್ಮೆಂಟ್ ಎಲ್ಲ ಇರುತ್ತಲ್ಲ ಅದು ಆರೆಂಜು ಸೂಟಬಲ್ ಆಗುತ್ತೆ ನಿಮಗೆ. ಓಕೆ, ಕಲರ್ ಕರೆಕ್ಟ್ ಮಾಡಿ. ಹಾಂ, ಕರೆಕ್ಟರ್ ಮಾಡ್ಕೋಬೇಕು. ಓಕೆ. ಯಾವ ಅಕಾಡೆಮಿಗೆ ಹೋಗಿ ಕಲ್ತ್ಬಿಟ್ಟು ಬಂದ್ರಿ ನೀವು? ಕೋರ್ಸ್ ಎಲ್ಲ ಮಾಡಿಲ್ಲ, ನಾನೇ ಕಲ್ತಿರೋದು. ಹಾಗೆ ಕಲ್ತಿರೋದು? ಒಬ್ಬ ಹಾಗೆ ಕಲ್ತ್ಬಿಟ್ಟು ಸೆಲೆಬ್ರಿಟೀಸ್ಗೆ ಎಲ್ಲ ಮೇಕಪ್ ಮಾಡ್ತಿದ್ದೀರಾ? ಹೌದು. ಸೂಪರ್, ಟ್ರಸ್ಟ್ ವರ್ದಿ. ಇಂಟ್ರೆಸ್ಟ್ ಇರಬೇಕು ಅಷ್ಟೇ ಮೇಡಮ್. ಇಂಟ್ರೆಸ್ಟ್ ಇದ್ದರೆ ಕಾಮನಾಗಿ ಮಾಡ್ಬೋದು ಅಷ್ಟೇ. ಎಂಥ ಮಾತು ಕೇಳ್ತಿದ್ದೀರಲ್ಲ ಎಲ್ಲರೂ, ಇಂಟ್ರೆಸ್ಟ್ ಇದ್ದರೆ ಎಲ್ಲ ಮಾಡ್ಬೋದು ಅಷ್ಟೇ. ಸೊ ಇದನ್ನು ಬ್ಲೆಮಿಷಸ್ಸು, ಡಾರ್ಕ್ ಸರ್ಕಲ್ಸು, ಡಾರ್ಕ್ ಸರ್ಕಲ್ಲು, ಪಿಗ್ಮೆಂಟು ವಿತ್ ಪಿಂಪಲ್ಗೂ ಆಗುತ್ತೆ. ಓಕೆ. ನಾವು ಆದಷ್ಟು ಲೈಟಾಗಿ ಕವರ್ ಮಾಡಬೇಕು. ಓಕೆ. ನಾವೆಷ್ಟು ಜಾಸ್ತಿ ಕಮ್ಮಿ ಮಾಡ್ತೀವಿ ಮೇಕಪ್ಪು ಅಷ್ಟು ಚೆನ್ನಾಗಿ ಬರುತ್ತೆ ಮೇಕಪ್ಪು. ಓಕೆ. ನಿಮಗೆ ತುಂಬ ಇಷ್ಟವಾಗೋ ಸೆಲೆಬ್ರಿಟಿಗೆ ಯಾವಾಗಾದರೂ ಮೇಕಪ್ ಮಾಡಿದ್ದೀರಾ? ಇಲ್ಲ ಅಂಥವ್ರು ಯಾರೂ ಸಿಕ್ಕಿಲ್ಲ. ಯಾರು ನಿಮಗೆ ತುಂಬ ಇಷ್ಟ ಅಂದರೆ? ಡಿವೋರ್ಸ್ ದರ್ಶನ್ ಸರ್. ದರ್ಶನ್ ಸರಾ? ಓ ದರ್ಶನ್ ಸರ್, ಪ್ಲೀಸ್ ಇವ್ರ ಹತ್ರ ಮೇಕಪ್ ಮಾಡಿಸ್ಕೊಳ್ಳಿ. ನೋಡೋಣ ಮುಂದೆ. ನೋಡೋಣ. ಅಫ್ಕೋರ್ಸ್ ಆಗುತ್ತೆ ಎಲ್ಲ ನಿಮ್ಮದು. ಈಗ ಕಣ್ಣತ್ರ ಆಯಿತು, ನೆಕ್ಸ್ಟು ಅಪ್ಪರ್ ಲಿಪ್ಪು, ಲೋವರ್ ಲಿಪ್ಪು. ಓಕೆ. ಮೇನ್ ಪೋರ್ಷನ್ ಇರೋದೇ ಈ ಲಿಪ್, ಈ ಕವರ್. ತುಂಬ ಏಜ್ ಆಗಿರುತ್ತೆ, ಅವ್ರದ್ದು ಸ್ಕಿನ್ನಲ್ಲಿ ತುಂಬ ಟೆಕ್ಸ್ಚರ್ ಇರುತ್ತೆ. ಸೊ ಆ ಥರ ಹೇಗೆ ಮಾಡ್ತೀರಾ ಅವ್ರಿಗೆ? ಸೇಮ್ ಈ ಥರನೇ ಮಾಡ್ತೀವಿ. ಸ್ಟೆಪ್ಸ್ ಎಲ್ಲ ಸೇಮ್ ಹಿಂಗೆ ಇರುತ್ತೆ ಮಾಮೂಲಿ. ಅವ್ರಿಗೆ ಸ್ಕಿನ್ ಟೋನ್ ಮಾಡ್ತೀವಿ ಅಷ್ಟೇ. ಓಕೆ. ನೀವು ಯಾರಿಗೆ ಮೇಕಪ್ ಮಾಡಿದ್ರು ಸಿಂಪಲಾಗಿ ಮಾಡಬೇಕು ಮೇಡಮ್, ನ್ಯಾಚುರಲಾಗಿ ಮಾಡಬೇಕು. ಅದೇ ಬೆಟರು ನಿಮಗೆ. ಮುಂಚೆ ಎಲ್ಲ ಇವಿ ತುಂಬ ಮೇಕಪ್ ಆಗ್ತಾಯಿತ್ತು, ಕೇಕೆ ಎಲ್ಲ ಆಗ್ತಾಯಿತ್ತು. ಇವಾಗೆಲ್ಲ ಸಿಂಪಲಾಗಿ ಮಾಡಬೇಕು, ನ್ಯಾಚುರಲಾಗಿ. ಮಾಡಿದಾರೋ ಇಲ್ವೋ ಅನ್ನೋ ಥರ ಕಾಣಬೇಕು ಅಲ್ವಾ? ಓಕೆ. ಈಗ ಕರೆಕ್ಟರ್ ಮಾಡಾಯಿತು, ನೆಕ್ಸ್ಟು ಬ್ಲೆಂಡ್ ಮಾಡಬೇಕು ಅದನ್ನು. ಓಕೆ. ಬ್ಲೆಂಡು ಅಷ್ಟೇ ಸ್ವಲ್ಪ ಸಿಂಪಲಾಗಿ ಮಾಡಬೇಕು, ಜಾಸ್ತಿ ಪ್ರೆಸ್ ಮಾಡಬಾರ್ದು. ಹೌದು, ನೀವು ಯೂಶಲಿ ನಾವು ಮಾಡ್ಕೊಂಡ್ರೆ ಇಟ್ಕೊಂಡು ಹಂಗೆ ತಿಕ್ತಾ ಇರ್ತೀವಿ, ಅದು ಹೋಗ್ಲಿ ಬ್ಲೆಂಡ್ ಆಗಲಿ ಅಂತ. ಸೊ ಯು ಆರ್ ಸಿಂಪ್ಲಿ ಟಚಿಂಗ್ ಮೀ ಲೈಕ್ ಹಿಂಗೆ ಚಿಕ್ಕದಾಗಿ ಮುಟ್ತಾ ಇದ್ದೀವಿ. ಉಜ್ಜಬಾರ್ದು, ಜಸ್ಟ್ ಟ್ಯಾಪ್ ಮಾಡಬೇಕು ಅಷ್ಟೇ, ಉಜ್ಜಬಾರ್ದು. ನಾವೆಷ್ಟು ಚೆನ್ನಾಗಿ ಟ್ಯಾಪ್ ಮಾಡ್ತೀವಿ ಅಷ್ಟು ಬ್ಲೆಂಡಿಂಗ್ ಚೆನ್ನಾಗಿ ಬರುತ್ತೆ ನಿಮಗೆ. ನೀವು ಇದೆಲ್ಲ ಪ್ರಾಡಕ್ಟ್ ನನ್ನ ಮೇಲೆ ಹಚ್ತಿದ್ದೀರಾ ಇವಾಗ? ನನಗೂ ಸ್ವಲ್ಪ ನ್ಯಾಚುರಲ್ ಆಗಿ ಇರಬೇಕು ಅಂತ ಇದೆ. ಹೌದು. ತುಂಬ ಫಸಿ ಯಾರಿರ್ತಾರೆ? ಹೆಣ್ಮಕ್ಳು ಇರ್ತಾರ, ಗಂಡ್ಮಕ್ಳು ಇರ್ತಾರ? ಮೇಕಪ್ಪಿಗೆ ಬಂದಾಗ ತುಂಬ ನನಗೆ ಇದು ಬೇಕು, ಅದು ಬೇಕು, ಆ ಥರ ಮಾಡು, ಈ ಥರ ಮಾಡು ಅನ್ನೋ. ಜಾಸ್ತಿ ಹೆಣ್ಮಕ್ಳೇ. ಹೆಣ್ಮಕ್ಳಿಗೆ ಎಲ್ಲರೂ ಕೇಳಲ್ಲ, ಕೆಲವೊಂದು ಜನ ಕೇಳ್ತಾರೆ ಅಷ್ಟೇ. ಓಕೆ. ತುಂಬ ತಲೆ ಕೆಡಿಸಿರೋ ಅಂಥದ್ದು ಏನಾದರೂ ಇದೆಯಾ? ಏನಾದರೂ ಸ್ಟೋರಿ ಇದೆಯಾ? ಅಂಥದ್ದು ಯಾವುದೂ ಇಲ್ಲ. ಕೆಲವ್ರು ಮಾಡ್ತಾರೆ, ಒಬ್ರು ಇಬ್ಬರು ಅಷ್ಟೇ. ಓಕೆ. ಹೆಸ್ರು ಹೇಳೋಕ್ಕಾಗಲ್ಲ. ಓಕೆ. ಫೇವ್ರೆಟ್ ಹೀರೋಯಿನ್ಗೆ ಏನಾದರೂ ಮಾಡಿದ್ದೀರಾ ಮೇಕಪ್ಪು? ಇಲ್ಲ. ಯಾರು ನಿಮ್ಮ ಫೇವ್ರೆಟ್? ರಮ್ಯಾ. ರಮ್ಯಾ ಅವರಾ? ವಾವ್, ನನಗೂ ಅವರೇ ಫೇವ್ರೇಟು. ಓ. ಈಗ ಬ್ಲೆಂಡಿಂಗ್ ಆಯಿತು, ನೆಕ್ಸ್ಟು ಫೌಂಡೇಶನ್ ಮಾಡಬೇಕು. ಓಕೆ. ಇದು ನಾರ್ಸ್ ಫೌಂಡೇಶನ್ ಅಂತ, ಇದು ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿರುತ್ತಾ? ಓಕೆ. ಓಕೆ. ನಾರ್ಸ್ ಫೌಂಡೇಶನ್ ಗೈಸ್, ಅಗೇನ್ ನಾಟ್ ಸ್ಪಾನ್ಸರ್ಡ್. ಸಂಜೆ ಅವ್ರದ್ದು ಪ್ರಾಡಕ್ಟ್ ಇದೆಲ್ಲ. ಸೊ ಈಗ ಸ್ಕಿನ್ ಟೋನ್ ಮ್ಯಾಚ್ ಮಾಡಬೇಕಂದ್ರೆ ಒಂದೇ ಫೌಂಡೇಶನ್ ಸಾಕಾ? ಮಿಕ್ಸ್ ಮ್ಯಾಚ್ ಮಾಡಬೇಕು. ಸ್ಕಿನ್ ಟೋನ್ ಮಾಡಬೇಕು ಅಂತ ಎರಡು ಮಿಕ್ಸ್ ಮ್ಯಾಚ್ ಇರುತ್ತೆ. ಫೇರ್ ಆ್ಯಂಡ್ ಡಾರ್ಕು ಎರಡು ಮಿಕ್ಸ್ ಮ್ಯಾಚ್ ಮಾಡಬೇಕು. ಓಕೆ. ಓಕೆ. ಆವಾಗ ನ್ಯೂಟ್ರಲ್ ಆಗುತ್ತೆ ಅಂತ. ಓಕೆ. ಸೊ he'll be mixing two shades, Syracuse and Stromboli. MD1 and M3 shades. So he's mixing these two. Let's see ಯಾವ ಥರ ಲುಕ್ ಕ್ರಿಯೇಟ್ ಆಗುತ್ತೆ ಅಂತ. This is the palette. ಪ್ಯಾಲೆಟ್, ಮಿಕ್ಸಿಂಗ್ ಪ್ಯಾಲೆಟು. ಓಕೆ. ಈಗ ಪ್ರೈಮರ್ ಹಾಕಾಯಿತು, ಕರೆಕ್ಟರು ಹಾಕಾಯಿತು, ನೆಕ್ಸ್ಟ್ ಫೌಂಡೇಶನ್ ಮೇಲೆ ಹೋಗೋಣ. ನೀವೇನು ಟಿಪ್ಸ್ ಕೊಡ್ತೀರಾ ಸ್ಕಿನ್ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಬೇಕಪ್ಪ, ಸ್ವಲ್ಪನೇ ಇದನ್ನ ಹಾಕೋಣ ಫೌಂಡೇಶನ್ನು ಇಲ್ಲ ಮೇಕಪ್? ಸಿಂಪಲ್, ಜಾಸ್ತಿ ವಾಟರ್ ಕುಡೀರಿ, ಫ್ರೂಟ್ಸ್ ತಿನ್ನಿ ಅಷ್ಟೇ, ಚೆನ್ನಾಗಿ ವಾಕ್ ಮಾಡಿ. ಬೈ ದ ವೇ ಗೈಸ್, ಐ ಹ್ಯಾವ್ ಎ ಸ್ಟೋರಿ ಆಯಿತಾ.
ಸಂಜೆ ನಿಮ್ಮದು ಫಿಟ್ನೆಸ್ ಜರ್ನಿ ಹೇಳಬೇಕಾಗತ್ತೆ ಇವಾಗ. ಓಕೆ. ಸೊ ಎಷ್ಟು ಕೆ ಜಿ ಇದ್ರಿ ನೀವು? ಮುಂಚೆ 85 ಇದೆ, 85 90. ಹೌದಾ? 90 kgsವರೆಗೂ ಇದ್ರಾ? 90 ಇದೆ ಮುಂಚೆ. ಓ ಮೈ ಗಾಡ್. ಇವಾಗ ಈಗ ಕಡಿಮೆ ಆಗ್ಬಿಟ್ಟಿದೆ. ಎಷ್ಟು ಕಿಲೋ ಕಡಿಮೆ? 70 ಇದ್ದೀನಿ. 70. ಏನು ಮಾಡಿ ಕಡಿಮೆ ಆದ್ರಿ? ರನ್ನಿಂಗು, ಡಯಟು, ಫುಡ್ ಮೇಂಟೈನ್ ಮಾಡಬೇಕು. ಓಕೆ. ಓ, ಡಯಟ್ ಮಾಡಿದರೆ ವೆಯ್ಟ್ ಅಷ್ಟೊಂದು ಕಡಿಮೆ ಆಗುತ್ತೆ? ಕಮ್ಮಿ ಆಗುತ್ತೆ. ಓಕೆ. ಎಷ್ಟು ದಿನ ಬೇಕಾಯ್ತು ನಿಮಗೆ ಕಡಿಮೆ? 6 ಮಂತ್ಸ್. 6 ಮಂತ್ಸ್. ಸೊ ಗೈಸ್ 6 ಮಂತ್ಸಲ್ಲಿ 90ಇಂದ 70ಗೆ ಬರ್ಬೋದು. 70ಗೆ ಬರ್ಬೋದು ಆರಾಮಾಗಿ. ಸೂಪರ್. ಎಲ್ಲ ಊಟ ಮಾಡಿಕೊಂಡು? ಎಲ್ಲ ಊಟ ಅಲ್ಲ, ನಾನು ಪ್ರಾಪರಾಗಿ ಚಪಾತಿ, ಆಯಿಲ್ ಐಟಮ್ ಕಮ್ಮಿ ಮಾಡಬೇಕು. ಆಯಿಲ್ ಐಟಮ್. ಓಕೆ ಓಕೆ. ಶುಗರ್ ತಿನ್ನಬಾರ್ದು. ಶುಗರ್ ತಿನ್ನೋಕೆ ಹೋಗ್ಬಿಡಿ. ಸೂಪರ್. ಶುಗರ್ ತಿಂದ್ರೇನು ಸ್ಕಿನ್ ಮೇಲೆ ರಿಫ್ಲೆಕ್ಟ್ ಆಗುತ್ತಾ? ಓಕೆ. ಫೌಂಡೇಶನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಟ್ಯಾಪ್ ಮಾಡಬೇಕಷ್ಟೇ. ಓಕೆ. ಸೊ ಅದು ಬ್ಲೆಂಡ್ ಆಗಿದೆ ಈಗ. ಓಕೆ. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಫಸ್ಟು ಹಾಫ್ ಕಟ್ಟು, ನೆಕ್ಸ್ಟು ಹಾಫ್ ಕಟ್, ಆ ಥರ ಹೋಗೋಣ. ನಾವೆಷ್ಟು ಆವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಲ್ವಾ? ಹೌದು. ಎಷ್ಟು ಮಾಡಿದ್ದೀವಿ ಅಂತ. ನಾವು ಮೇಕಪ್ ಎಷ್ಟು ಬ್ಲೆಂಡಿಂಗ್ ಚೆನ್ನಾಗಿ ಮಾಡ್ತೀವಿ ಅಷ್ಟು ಮೇಕಪ್ ಚೆನ್ನಾಗಿ ಬರುತ್ತೆ. ಸಂಜೆ ಒಬ್ಬರಿಗೆ ಏನು ಗೊತ್ತಿಲ್ಲ ಅಪ್ಪ ಮೇಕಪ್ ಬಗ್ಗೆ, ಓಕೆ, ಅಂಥವ್ರಿಗೆ ಇವಾಗ SOS ಎಮರ್ಜೆನ್ಸಿ, ಈಗೇನೋ ಫಂಕ್ಷನ್ ಬಂತು, ತಾವೇ ಮಾಡ್ಕೋಬೇಕಂತ ಇರುತ್ತೆ. ಓಕೆ. ಸೊ ಅವರು ಮಾಡ್ಕೊಳ್ಳೋದಾದರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದು ಸ್ವಲ್ಪ ಮಿನಿಮಮ್ ಮೇಕಪ್ ಪ್ರಾಡಕ್ಟ್ಸ್ ಇಟ್ಕೊಂಡು ಮಾಡಬೇಕು ಅಂದರೆ ಏನು ಮಾಡ್ಬೋದು ಅವರು? ಲೈಕ್ ಮಾಮೂಲಿ ಈ ಥರ ಪ್ರೈಮರು, ಫೌಂಡೇಶನ್ನು, ಸಿಂಪಲ್ ಮೆಬಿಲಿನ್ ಫೌಂಡೇಶನ್ ಬರುತ್ತೆ, ಮೆಬಿಲಿನು ಲಿಕ್ವಿಡ್ ಫೌಂಡೇಶನ್ ಬರುತ್ತೆ, ಆ ಥರ ಬೇಸಿಕ್ಕಾಗಿ ಮಾಡ್ಕೋಬೋದು. ಓಕೆ. ಸೊ ಫೌಂಡೇಶನ್ ಹಚ್ಕೊಂಡು ಕಾಂಪ್ಯಾಕ್ಟು, ಬೇಸಿಕ್ ಕಾಂಪ್ಯಾಕ್ಟು ಅಷ್ಟೇ. ಒಂದು ಲಿಪ್ಸ್ಟಿಕ್ಕು, ಲೈನರ್, ಕಾಜಲ್ ಅಷ್ಟೇ. ಮಿನಿಮಲ್ ಮೇಕಪ್, ಸ್ಕಿನ್ ಟೋನ್. ಹಾಗಂದರೆ ಆಗೋಗುತ್ತೆ ಆಗುತ್ತೆ. ಓಕೆ. ಸೊ ಕಲರ್ ಕರೆಕ್ಟು ಆ ಥರ ಬೇಕಂದ್ರೆ ಮಾಡ್ಕೋಬೋದು. ಆಗಲ್ವಾ? ಓಕೆ. ಅದಕ್ಕೆಲ್ಲ ಏನು ಮಾಡ್ಬೇಕು ಅವಾಗ? ಹೋಗಿ ಕಲರ್ ಶೇಡ್ ಮ್ಯಾಚ್ ಮಾಡಿಕೊಂಡು ಕನ್ಸೀಲರ್. ಕಲರ್ ಮಾಮೂಲಿ ಆರೆಂಜ್ ಕಲರ್ ಬರುತ್ತೆ, ಆರೆಂಜ್ ಯಾವ್ದು ಬೇಕಾದ್ರೂ ತೊಗೋಬೋದು, ಯಾವ ಬ್ರ್ಯಾಂಡಲ್ಲಾರ ತೊಗೋಬೋದು. ಓಕೆ ಓಕೆ. ಮೇನ್ ಪ್ರಾಪರ್ ಫೌಂಡೇಶನ್ನು ಮ್ಯಾಚ್ ಮಾಡಬೇಕಷ್ಟೇ ಅದೊಂದು. ಒಬ್ರೊಬ್ರು ಸ್ಕಿನ್ ಟೋನ್ಕಿನ ಲೈಟರ್ ಶೇಡ್ ಫೌಂಡೇಶನ್ ತೊಗೊಂಡು ಹಚ್ಕೊಂಡು ಇನ್ನೂ ಬ್ರೈಟ್ ಕಾಣೋಣ, ಇನ್ನೂ ಚೆನ್ನಾಗಿ ಕಾಣೋಣ ಅಂತ ಮಾಡ್ತಾರೆ. ಆ ಥರ ಮಾಡಿದ್ರೆ ಮೇಕಪ್ ಚೆನ್ನಾಗಿ ಬರಲ್ಲ, ಗ್ರೇ ಆಗಿಬಿಡುತ್ತೆ ಅಲ್ವಾ? ಅವ್ರ ಔಟ್ಫಿಟ್ಗೂ ಮತ್ತು ಮೇಕಪ್ ಲುಕ್ಕಿಗೂ ಎರಡೂ ಚೆನ್ನಾಗಿ ಬರಲ್ಲ ಅವಾಗ. ಓಕೆ ಓಕೆ. ಸೊ ಔಟ್ಫಿಟ್ಟಿಗೆ ತಕ್ಕಂಗೆ ನೀವು ಮೇಕಪ್ ಮಾಡ್ಕೋಬೇಕು ಅಂತ. ಓಕೆ. ತುಂಬ ಗ್ರ್ಯಾಂಡ್ ಔಟ್ಫಿಟ್ ಇದ್ದರೆ ಯಾವ ಥರ ಮೇಕಪ್ ಮಾಡ್ಕೋಬೇಕು? ಮಿನಿಮಲ್ ಮೇಡಮ್, ಸಿಂಪಲಾಗಿ ಮಾಡಬೇಕಷ್ಟೇ. ಸಿಂಪಲ್ ಆಗಿರಬೇಕು. ಓಕೆ ಓಕೆ. ನೀವು ಯಾವುದೇ ಔಟ್ಫಿಟ್ ಹಾಕೊಂಡ್ರು ಮೇಕಪ್ಪು ಸ್ಕಿನ್ ಟೋನ್ ಮ್ಯಾಚ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಎರಡಕ್ಕೂ ಮ್ಯಾಚಿಂಗ್ ಚೆನ್ನಾಗಿರುತ್ತೆ ನಿಮಗೆ. ಗಾಟ್ ಇಟ್. ನಿಮ್ಮ ಸ್ಕೆಡ್ಯೂಲ್ಸ್ ಹೇಗಿರುತ್ತೆ ಸಂಜೆ? ಸ್ಕೆಡ್ಯೂಲ್ಸು ಒಂದೊಂದ್ಸರಿ ಬ್ಯುಸಿ ಇರ್ತೀವಿ, ಶೂಟ್ ಇರುತ್ತೆ, ವೆಡ್ಡಿಂಗ್ಸ್ ಇರುತ್ತೆ. ಓಕೆ. ಸೀಸನ್ ವೈಸ್ ನಡೆಯುತ್ತಾ ಇದು? ಸೀಸನ್. ಓಕೆ. ಸೀಸನ್ ಅಂದರೆ ಯಾವ ಸೀಸನ್ ಇಸ್ ದ ಬೆಸ್ಟ್ ಸೀಸನ್ ಫಾರ್ ಮೇಕಪ್ ಆರ್ಟಿಸ್ಟ್? ನವಂಬರ್, ಡಿಸೆಂಬರ್. ನವಂಬರ್ ಡಿಸೆಂಬರಲ್ಲಿ ವೆಡ್ಡಿಂಗ್ಗಳು ಆಗ್ತಾ ಇರುತ್ತೆ, ತುಂಬ ಬ್ಯುಸಿ ಇರುತ್ತೆ. ಓಕೆ ಓಕೆ. ಸೊ ಆವಾಗ ನೀವು ನಮ್ಮ ಕೈಗೆ ಸಿಗಲ್ಲ. ಡೇಟ್ಸ್ ಎಲ್ಲ ಫುಲ್ ಬುಕ್ ಆಗಿರುತ್ತೆ, ಪ್ರೀ ಬುಕ್ ಮಾಡಬೇಕು. ಓಕೆ ಓಕೆ. ನಿಮ್ಮ ಟೀಮ್ ಇದೆಯಾ ಸಂಜೆ? ಟೀಮ್ ಇದೆ. ಹೌದಾ? ಓಕೆ. ಸಾಕಣ. ಫಸ್ಟ್ ಟೈಮು, ಸಾರಿ ಮೇಡಮ್. ಇಲ್ಲ ಏನಿಲ್ಲ, ಚೆನ್ನಾಗಿ ಆಗ್ತಿದೆ, ಚೆನ್ನಾಗಿ ಬರ್ತಿದೆ ಅದು. ಹೌದು. ಓಕೆ. ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಏನಾದರೂ ಇದೆಯಾ ಸಂಜೆ? ಇದೆ, ಹೇಳಿ. ಮೇಕ್ ಓವರ್ ಬೈ ಸಂಜಯ್ ಅಂತ. ಮೇಕ್ ಓವರ್ ಬೈ ಸಂಜಯ್ ಗೈಸ್. ಅಲ್ಲಿ ಸಿಗ್ತಾರೆ ಇವರು. ಅಲ್ಲೇ ಅಪಾಯಿಂಟ್ಮೆಂಟ್ಸ್ ತೊಗೋಬೋದಾ ನಿಮಗೆ? ಓಕೆ. ಅಲ್ಲೇ ಮಾಡಿ. ಓಕೆ. DM ಮಾಡಿ ಪ್ಲೀಸ್. ಆ್ಯಂಡ್ ಈಸ್ ವೆರಿ ವೆರಿ ಟ್ಯಾಲೆಂಟೆಡ್. ಯು ಹ್ಯಾವ್ ಟು ಚೆಕ್ ಹಿಮ್ ಔಟ್. ಓಕೆ. ಇವಾಗ ಆಫೀಸ್ಗೆ ಹೋಗೋರು ಇರ್ತಾರೆ, ಸೊ ಡೈಲಿ ಅವ್ರಿಗೆ ಮಾಡ್ಕೋಬೇಕಿರುತ್ತೆ ಅಲ್ವಾ ಮೇಕಪ್? ಸೊ ಮೇಕಪ್ ಅವ್ರು ಮಾಡ್ಕೋಬೇಕಂದ್ರೆ ಏನು, ಅವ್ರ ಸ್ಕಿನ್ ಹಾಳಾಗ್ದಂಗೆ, ಸೊ ಬಿಫೋರ್ ದ್ಯಾಟ್ ಸ್ಕಿನ್ ಪ್ರೆಪ್ ಮಾಡ್ಕೋಬೇಕು ಅಂತ ಅಂದ್ರಿ ಅಲ್ವಾ? ಹೌದು. ಸೊ ಸ್ಕಿನ್ನ ಟೇಕ್ ಕೇರ್ ಮಾಡ್ಕೋಬೇಕಂದ್ರೆ ಏನೇನು ಹಚ್ಕೋಬೇಕು, ಏನೇನು ಮಾಡಬೇಕು? ಚೆನ್ನಾಗಿರೋ ಐಟಮ್ಗಳು ತೊಗೊಂಡ್ರೆ ಸ್ಕಿನ್ ಚೆನ್ನಾಗಿ ಬರುತ್ತೆ. ಆದಷ್ಟು ಸ್ಕಿನ್ನು ಚೆನ್ನಾಗಿ ಪ್ರೆಪ್ ಮಾಡ್ಕೊಳ್ಳಿ. ಓಕೆ. ನಿಮ್ಮ ಸ್ಕಿನ್ ಚೆನ್ನಾಗಿದ್ದಷ್ಟು ಅಷ್ಟು ಮೇಕಪ್ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಮತ್ತು ಬ್ಲೆಂಡಿಂಗು ಇಂಪಾರ್ಟೆಂಟು, ಮೇನು ಬ್ಲೆಂಡಿಂಗು. ಹಿಂಗೆ ರಬ್ ಮಾಡೋಂಗಿಲ್ಲ, ಜಸ್ಟ್ ಈ ಥರ ಟ್ಯಾಪ್ ಮಾಡಿದ್ರೆ ಅದು ಅವಾಗ ಮೇಕಪ್ ಚೆನ್ನಾಗಿ ಕೊಡುತ್ತೆ. ಓಕೆ ಓಕೆ.
ಕ್ರೀಮ್ಸ್ನೆಲ್ಲ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಬೇಕು. ಅಂತ. ಓಕೆ ಓಕೆ. ನಾವು ಎಷ್ಟು ಟ್ಯಾಪ್ ಮಾಡ್ತೀವಿ ಅಷ್ಟು ಮೇಕಪ್ಪು ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಜಾಸ್ತಿ ಹಚ್ಬೇಡ್ರಿ. ಇಲ್ಲ ಇಲ್ಲ, ಇವಾಗ ವೆಡ್ಡಿಂಗ್ ಸೀಸನಲ್ಲಂತೂ ಜಾಸ್ತಿ ಕೇಳೋದೇ ಮೇನು. ಜಾಸ್ತಿ ಮಾಡಬೇಡಿ, ಲೈಟಾಗಿ ಮಾಡಿ, ಮಿನಿಮಲಾಗಿ ಮಾಡಿ ಅಂತ ಕೇಳ್ತಾರೆ. ಬ್ರೈಡು ಕೂಡ ಹೌದಾ? ಬ್ರೈಡು ಕೂಡ ಕೇಳ್ತಾರೆ ಮಿನಿಮಲಾಗಿ ಮಾಡಿ ಅಂತ, ತುಂಬ ಜಾಸ್ತಿ ಮಾಡಬೇಡಿ ಅಂತ. ಸೊ ಎಲ್ಲರಿಗೂ ಗೊತ್ತಾಗಿದೆ ಕಿ ಅಷ್ಟೊಂದು ಜಾಸ್ತಿ ಹಚ್ಕೊಂಡ್ರು ಗೊತ್ತಾಗ್ಬಿಡತ್ತೆ ಅಂತ ಅಲ್ಲ. ಆದಷ್ಟು ಅವ್ರ ಸ್ಕಿನ್ ಟೋನ್ಗೆ ನಾವು ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬೆಸ್ಟ್ ಇಂಡಿಯನ್ ಬ್ರ್ಯಾಂಡ್ ಫೌಂಡೇಶನ್ಗೆ ಅಂದರೆ ಯಾವ್ದಿರ್ಬೋದು? ಬೆಸ್ಟ್ ಅಂದರೆ ನಾರ್ಸು. ಇದಾ? ನಾರ್ಸ್ ತುಂಬ ಚೆನ್ನಾಗಿದೆ. ಮತ್ತು ಐ ಶಾಡೋ ಪ್ಯಾಲೆಟ್ ನಾಟಿ ಅಂತ, ಇದು ತುಂಬ ಚೆನ್ನಾಗಿದೆ. ಪಿಗ್ಮೆಂಟ್ ಎಲ್ಲ ಬ್ಯೂಟಿದಲ್ವಾ? ಹುಡಾ ಬ್ಯೂಟಿ. ಓಕೆ. ಸೊ ದಿಸ್ ಇಸ್ ದಿ ಐ ಶಾಡೋ ಪ್ಯಾಲೆಟ್ ಹಿ ಯೂಸಸ್. ಹುಡಾ ಬ್ಯೂಟಿದು ಚೆನ್ನಾಗಿರುತ್ತಾ ಇದು? ಹಾಂ, ಚೆನ್ನಾಗಿದೆ. ಓ ನೈಸ್. ಬರೀ ಫೇಸಿಗೆ ಮಾತ್ರ ಮಾಡಬಾರ್ದು, ವಿತ್ ಕಿವಿಗೆ ಕತ್ತಿಗೆ ಎಲ್ಲ ಇದು ಮಾಡಬೇಕು, ಮ್ಯಾಚ್ ಮಾಡಬೇಕು. ಓಕೆ. ಒಬ್ಬೊಬ್ರು ಏನು ಮಾಡ್ಬಿಡ್ತಾರೆ, ಫೇಸಿಗೆ ಮಾತ್ರ ಮಾಡಿಕೊಂಡು ಹಂಗೆ ಹೋಗ್ಬಿಡ್ತಾರೆ. ಕಿವಿಗೂ, ಇಯರ್ಗೂ ಮತ್ತು ನೆಕ್ಕಿಗೂ ಮಾಡಬೇಕು. ಓಕೆ. ಸೊ ಎಲ್ಲ ಒಂದೇ ರೀತಿ ಕಾಣಲಿ ಅಂತ. ಓಕೆ. ನೀವು ಅವಾರ್ಡ್ ಫಂಕ್ಷನ್ಸು ಅದಕ್ಕೆಲ್ಲ ಮಾಡ್ತೀರಾ? ಸೊ ಎಷ್ಟು ಜನಕ್ಕೆ ಒಂದು ಸ್ಕೆಡ್ಯೂಲಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಜನಕ್ಕೆ ಮಾಡಿದ್ದೀರಾ ನೀವು? ಒಂದು 10 ಮೆಂಬರ್ಸಿಗೆ ಮಾಡಿದ್ದೀರಾ? ಅಬ್ಬಾ, ಕಂಟಿನ್ಯೂ ಮಾಡ್ಬೋದು. ಅವಾಗ ಒಬ್ಬರೇ ಅಂತಿರಲ್ಲ, ತುಂಬ ಜನ ಮೇಕಪ್ ಆರ್ಟಿಸ್ಟ್ಗಳು ಇರ್ತಾರೆ, ಹಂಗೆ ಮೇಂಟೈನ್ ಮಾಡ್ತೀವಿ. ಸೊ ಹೇಗಿರುತ್ತೆ ಎನ್ವೈರ್ಮೆಂಟು ಅವಾರ್ಡ್ ಫಂಕ್ಷನ್ಸು ಇಲ್ಲ ಈ ರಿಯಾಲಿಟಿ ಶೋಸು? ಚೆನ್ನಾಗಿರುತ್ತೆ. ಅಲ್ಲಿ ಸ್ವಲ್ಪ ಬೇಗ ಮಾಡಬೇಕಾಗುತ್ತೆ, ಅಂದರೆ ತುಂಬ ಜನ ಇರ್ತಾರಲ್ಲ. ಓಕೆ. ಹೋಸ್ಟ್ಗೂ ಮಾಡಬೇಕಿರುತ್ತೆ, ಕಂಟೆಸ್ಟೆಂಟ್ಗೂ ಮಾಡಬೇಕಿರುತ್ತಾ? ಹೌದು. ಓಕೆ. ಈಗ ಹೋಸ್ಟ್ಗೆಲ್ಲ ಪರ್ಸ್ನಲ್ ಆಗಿರ್ತಾರೆ, ಆ್ಯಂಕರಿಂಗ್ ಅವ್ರಿಗೆಲ್ಲ ಪರ್ಸ್ನಲ್ ಆಗೇ ಇಟ್ಕೊಂಡಿರ್ತಾರೆ. ಓಕೆ. ಕಂಪ್ನಿ ಮೇಕಪ್ ಅಂತಂದರೆ ಬರೋರಿಗೆಲ್ಲ ಮಾಡಬೇಕಾಗತ್ತೆ. ಕಾರ್ಪೊರೇಟ್ ಫಂಕ್ಷನ್ಸ್ಗೆಲ್ಲ ಹೋಗಿದ್ದೀರಾ ನೀವು? ಓಕೆ. ಮೊನ್ನೆ ಈವೆಂಟ್ ಇತ್ತು ಮಿಂತ್ರಾದು ಮಾಡ್ಕೊಬಂದಿದೆ. ಹೌದಾ? ಕಾರ್ಪೊರೇಟ್ ಶೂಟು ಈವೆಂಟು. ಹೌದಾ? ಓಕೆ. ಎಷ್ಟು ಜನಕ್ಕೆ ಮಾಡಿದ್ರಿ ಅಲ್ಲಿ? 25 ಮೆಂಬರ್ಸಿಗೆ ಮೇಕಪ್ ಮಾಡಿದ್ರಿ. ಆಲ್ ವೇ ಹ್ಯಾಪಿ? ಚೆನ್ನಾಗಿತ್ತು. ಆಸಮ್. ಈಗ ಫೌಂಡೇಶನ್ ಆಯಿತು, ನೆಕ್ಸ್ಟು ಬ್ಲೆಂಡಿಂಗ್ ಟ್ಯಾಪ್ ಮಾಡಬೇಕು ಸ್ಪಾಂಜಲ್ಲಿ. ನೀವು ಜಾಸ್ತಿ ಮಾಡಬೇಡಿ ನನಗೆ. ಇಲ್ಲ ನಾನು ತುಂಬ ಸೈಲೆಂಟಾಗಿ ಕೂತಿದ್ದೀನಿ ಅನ್ಸುತ್ತಲ್ಲ ಸಂಜೆ. ಟ್ಯಾಪ್ ಮಾಡಿದಾಗಲೂ ಅಷ್ಟೇ, ಜಸ್ಟ್ ಸಿಂಪಲ್ಲಾಗೆ ಲೈಟ್ ಟ್ಯಾಪ್ ಮಾಡಬೇಕು, ಹಿಂಗೆ ಜಾಸ್ತಿ ಪ್ರೆಸ್ ಮಾಡಬಾರ್ದು, ಮೂವ್ ಮಾಡಬಾರ್ದು. ಓಕೆ. ಹೇಳ್ತಾನೆ ಇಲ್ಲ, ಮಾತಾಡೋಕ್ಕೆ ರೆಡಿ ಇಲ್ಲ. ಸುಮ್ಮನೆ ಯಾಕೆ ಯಾರು ಫನ್ನಿಯೆಸ್ಟ್ ಗೆಸ್ಟ್ ಅಂದರೆ ಯಾರು ಸಿಕ್ಕಿದ್ರು? ನೆನಪಿಲ್ಲ. ಇಲ್ಲ, ಆ ಥರ ಏನೂ ಆಗಿಲ್ಲ. ಫನ್ನಿಯೆಸ್ಟು ಅಷ್ಟು. ಬೇರೆ ಏನು ಸ್ಟೋರಿ ಇದೆ ನಿಮ್ಮ ಹತ್ರ? ಹೇಳಿ ಸಂಜೆ. ಯಾರು ನೋಡಲ್ಲ ಹೇಳ್ರಿ. ಹೆಸರೇನು ಹೇಳ್ಬಿಡಿ, ಹಂಗೆ ಹೇಳಿ. ಹೆಸರಲ್ಲ, ಮರ್ತೋಗಿದ್ದೀನಿ ಬಿಡ. ಹೌದಾ? ಮೇಕಪ್ ಮಾಡ್ತಾರೆ, ಮಳೆ ಬರೋದಕ್ಕೆ ಸುಮ್ಮನೆ ಇವಾಗ ಏನು ಮಾತಾಡ್ತಿಲ್ಲಲ್ಲ, ಅದಕ್ಕೆ ನಾನು ಮಾತಾಡ್ತೀನಿ. ಈಗ ಫೌಂಡೇಶನ್ ಆಯಿತು, ನೆಕ್ಸ್ಟ್ ಜಸ್ಟ್ ಕಾಂಪ್ಯಾಕ್ಟು. ಇದು ಮ್ಯಾಕ್ ಕಾಂಪ್ಯಾಕ್ಟ್. ಇದು ಓಕೆ. ಮ್ಯಾಕ್ ಸ್ಟುಡಿಯೋ ಫಿಕ್ಸ್ ಪೌಡರಿಂಗು. ಇಟ್ಸ್ ಮೈ ವೆರಿ ಫ್ರೆಂಡ್ಲಿ ಆ್ಯಂಡ್ ವೆರಿ ನೈಸ್ ಪೌಡರ್ ಫಾರ್ ಆ್ಯಕ್ನಿ ಪ್ರೋನ್ ಸ್ಕಿನ್ ಆಲ್ಸೋ. ನಾನು ಯೂಸ್ ಮಾಡ್ತೀನಿ ಇದನ್ನು, ಸೊ ಯು ಕ್ಯಾನ್ ಆಲ್ಸೋ ಗಿವ್ ಇಟ್ ಅ ಟ್ರೈ. ಇಟ್ಸ್ ವೆರಿ ಬ್ಲೆಂಡಬಲ್ ಆ್ಯಂಡ್ ಬಿಲ್ಡಬಲ್ ಆಲ್ಸೋ. ಇಟ್ ಈಸ್ ನೈಸ್. ನಾನು ಯೂಸ್ ಮಾಡ್ತೀನಿ ರೀ ಇದು. ಸೂಪರ್, ಚೆನ್ನಾಗಿದೆ. ಪಿಗ್ಮೆಂಟು ತುಂಬ ಚೆನ್ನಾಗಿದೆ. ನಿಮಗೆ ಯಾರು ಹೇಳ್ಕೊಟ್ಟಿದ್ದು ಈ ಬ್ರ್ಯಾಂಡ್ಸ್ ತಗೋಬೇಡ ಆ ಥರ? ಮಾಮೂಲಿ ಫ್ರೆಂಡ್ಸ್ಗಳು ಇರ್ತಾರಲ್ಲ, ರೆಫರ್ ಮಾಡ್ತಾರೆ ಮೇಕಪ್ ಆರ್ಟಿಸ್ಟ್ಗಳು, ಅವಾಗ ನೋಡ್ತೀವಿ ಅಷ್ಟೇ. ಒಂದೊಂದ್ಸಲ ಯೂಟ್ಯೂಬಲ್ಲಿ ನೋಡ್ತೀವಿ, ರಿವ್ಯೂ ಚೆನ್ನಾಗಿದ್ರೆ ಅದು ಪರ್ಚೇಸ್ ಮಾಡ್ತೀವಿ. ನಾವು ಪರ್ಚೇಸ್ ಮಾಡೋದೆಲ್ಲ ಸಫೋರಾ ಒರೇನ್ ಮಾಲ್ ಇದೆಯಲ್ಲ, ಅಲ್ಲಿ ಬಿಟ್ಟರೆ ವೈಭವ್ ಶೋರೂಮು ಮಾರ್ಕೆಟ್ ಹತ್ರ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ವೈಭವ್ ಶೋರೂಮಲ್ಲಿ.
ಅವರು ಕೂಡ ಬ್ರ್ಯಾಂಡೆಡ್ ಇದು. ಹಾಂ, ಎಲ್ಲ ಬ್ರ್ಯಾಂಡೆಡ್ ಇಕ್ಕಿರ್ತಾರೆ. ಓಕೆ ಸ್ಟಾಫ್ಗಳು ಅಷ್ಟೇ, ಸ್ಟಾಫ್ಗಳು ತುಂಬ ಕೋಆಪ್ರೇಟ್ ಮಾಡ್ತಾರೆ. ಓಕೆ, ಅವರೆಲ್ಲ ಅರ್ಥ ಮಾಡಿಸ್ತಾರಾ? ನೈಸ್. ನಿಮ್ಗೆ ಯಾವುದೇ ಐಟಮ್ ಬೇಕಂದ್ರೂ ವೈಭವ್ ಶೋರೂಮ್ಗೆ ಹೋದರೆ ಸಿಗುತ್ತೆ ಮೇಡಮ್. ಹೌದಾ, ಎಲ್ಲಿದೆ ಅದು? ಮಾರ್ಕೆಟ್ ಹತ್ರ, ಟೌನಲ್ಲಿ ಇದೆಯಲ್ಲ ಅದ್ರ ಪಕ್ಕ ರೋಡ್. ಓಕೆ ಓಕೆ. ಯಾರಾದರೂ ಮೇಕಪ್ ಆರ್ಟಿಸ್ಟ್ ಆಗಬೇಕಂದ್ರೆ ಹೆಂಗೆ ಜೀವನ? ಆಗ್ಬೋದು, ಇಂಟ್ರೆಸ್ಟ್ ಇರಬೇಕಷ್ಟೇ. ಇಂಟ್ರೆಸ್ಟ್ ಇದ್ದರೆ. ಅಲ್ಲ ರೀ, ಇನ್ಕಮ್ ಬಗ್ಗೆ ಮಾತಾಡೋದಿತ್ತು ಅಂದರೆ ಅವರು ಇನ್ಕಮ್ಮು ಅವ್ರು ಅಂದ್ಕೊಂಡಿದ್ದಷ್ಟು ಅವರು ದುಡಿಬೋದಾ ಇದರಲ್ಲಿ ಅಂತ? ಅಂದ್ಕೊಂಡಿದ್ದಷ್ಟು ಆಗಲ್ಲ. ಓಕೆ ಹಾಗಾದರೆ ಮೇಕಪ್ ಚೆನ್ನಾಗಿ ಮಾಡಬೇಕು. ಓಕೆ. ನಾವೆಷ್ಟು ಮೇಕಪ್ ಚೆನ್ನಾಗಿ ಮಾಡ್ತೀವಿ ಅಷ್ಟು ಕ್ಲೈಂಟ್ಗಳು ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಮನ್ನು. ಸೊ ಫಸ್ಟ್ ನೀಟಾಗಿ ಕಲ್ತಿರ್ಬೇಕು. ಕಲ್ತಿರ್ಬೇಕು. ಸೊ ಇದರಲ್ಲೂ 2 ಶೇಡ್ ಮ್ಯಾಚ್ ಮಾಡ್ತೀರಾ? ಡಬಲ್ ಶೇಡು, ನ್ಯೂಡು. ಓಕೆ. ಈ ಕಾಸ್ಟ್ಯೂಮ್ ಲುಕ್ಗೆಲ್ಲ ಲೈಟ್ ಮ್ಯಾಟ್ ಮಾಡಬೇಕು. ಓಕೆ. ಶಿಮ್ಮರ್ ತುಂಬ ಮಾಡಿಲ್ಲ ತಾನೆ, ನಂಗೆ ಮಿರರ್ ಇಲ್ಲ, ನಾನು ಅದಕ್ಕೆ ಸುಮ್ಮನೆ ಕೂತಿರೋದು. ಇಲ್ಲ ಅಂದರೆ ಯಾವಾಗಲೂ ಮಿರರ್ ಕೊಡಿ, ಎದುರ್ಕೊಬಿಡ್ತಾರೆ ನೋಡಿ. ಮಾಡೇ ಇಲ್ಲ ಜಾಸ್ತಿ. ಓಕೆ ಮೇಡಮ್, ಓಕೆ ಅಲ್ವಾ? ಜಾಸ್ತಿ ಮಾಡಿಲ್ಲ, ಇರಿ ಮಾಡ್ತೀನಿ, ಫಿನಿಶಿಂಗ್ ಆಗಲಿ. ಜಾಸ್ತಿ ಆಗಿದೆಯಾ? ಐ ಶ್ಯಾಡೋನು ಅಷ್ಟೇ ಮಿನಿಮಲಾಗಿ ಮಾಡಬೇಕು, ಲೈಟಾಗೆ. ನೋಡು, ಫಸ್ಟ್ ಸ್ಟೆಪ್ಪು ಯಾವಾಗ ಅನಿಸ್ತು ನೀವು ಏನು ನೋಡಿ ಅಂದ್ಕೊಂಡ್ರಿ ನಾನು ಮಾಡ್ಬೋದಲ್ವಾ ಇದನ್ನು ಅಂತ? ಸ್ಟಾರ್ಟಿಂಗು ಇಂಟ್ರೆಸ್ಟ್ ಬರಬೇಕು ಅಂದರೆ ಫಸ್ಟು ಅಸಿಸ್ಟೆಂಟಾಗಿ ಮಾಡಬೇಕಾಗತ್ತೆ. ಅಸಿಸ್ಟೆಂಟಾಗಿ ಹೋಗಿ ಆಮೇಲೆ ಕೆಲಸ ಕಲಿತಾ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಮೇಕಪ್ ಮಾಡಬೇಕು ಅಂತ. ಓಕೆ ಓಕೆ. ಹಾಂ, ಪೇಂಟ್ ಮಾಡ್ದಂಗೆ ಅನಿಸುತ್ತಾ? ಪೇಂಟ್ ಮಾಡ್ತಾ ಆ ಥರ ಏನಿಲ್ಲ. ಅಂದರೆ ಕ್ರಿಯೇಟಿವ್ ಪೀಪಲ್ ಇರಬೇಕು ಮೇಕಪ್ ಆರ್ಟಿಸ್ಟ್ ಅಂತ ಅಂತೀರಾ? ಹೌದು. ಅಂದರೆ ನಾವು, ಯಾಕಂದರೆ ಇದೆಲ್ಲ ಕಲರ್ಸು ಪಿಗ್ಮೆಂಟ್ಸ್ ಜೊತೆಗೆ ಆಟ ಇದು ಅಲ್ವಾ? ಸ್ಕಿನ್ ಟೋನ್ ನೋಡ್ಕೋಬೇಕು, ಟೆಕ್ಸ್ಚರ್ ನೋಡ್ಕೋಬೇಕು, ಯಾವ ಸ್ಕಿನ್ ಟೋನ್ಗೆ ಯಾವ ಥರ ಮಾಡಬೇಕು ಅದು ಗೊತ್ತಾಗಬೇಕು. ಓಕೆ. ಈಗ ಐ ಶೇಡ್ ಆಗಿದೆ, ನೆಕ್ಸ್ಟು ಲೈನರ್ ಹಾಕಬೇಕು. ನೋಡ್ಕೊಳ್ಳಿ. ವಾವ್, ಐ ಲುಕ್ ಡಿಫ್ರೆಂಟ್ ಗೈಸ್. ನನ್ನ ನಂತರ ಮಾಡಿ. ಏನದು? ಲೈನರ್, ಐಲೈನರ್. ಓಕೆ. ತುಂಬ ದಪ್ಪ ಬರಬಾರ್ದು, ಚಿಕ್ಕ ಬರಬೇಕು. ನಂಗೆ ಸ್ವಲ್ಪನೇ ಬೇಕು. ಚಿಕ್ಕ ಹಾಕಿದ್ದೀನಿ, ನೋಡ್ಕೊಳ್ಳಿ. ಅದು ಮ್ಯಾಕ್ ಕಾಜಲ್ಲು ಚೆನ್ನಾಗಿದೆ, ಮ್ಯಾಕ್ ಕಾಜಲ್. ಓಕೆ, ಮ್ಯಾಕ್ ಕಾಜಲ್ ಇನ್ ಅ ಪಾಟ್. ಮ್ಯಾಕ್ ಎಲ್ಲ ಇವಾಗ ಫುಲ್ ಕಾಸ್ಟ್ಲಿ. ಹೌದಾ? ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮ್ಯಾಕ್ ಪ್ರಾಡಕ್ಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಲ್ವಾ? ಸೆಫೋರಾನೆಲ್ಲ ತೊಗೊಳ್ಳೋದು ನೀವು? ಹಾಂ, ಸಫೋರಾ. ವಿಂಗ್ ಕೊಡ್ಲಾ ಇಲ್ಲ ಸಾಕಾ? ಸಾಕು. ಇವತ್ತು ಎಷ್ಟು ಬೇಕೋ ಅಷ್ಟು ಹಚ್ಬಿಟ್ಟಿದ್ದೀರಲ್ಲ, ಮಿರರ್ ಇಲ್ಲ ಏನಿಲ್ಲ. ನಾನು ಕೂಡ ಏನು ಹೇಳ್ತಾ ಇಲ್ಲ ಅಂತ ಜಾಸ್ತಿ ಮಾಡಿಲ್ಲ, ಸ್ಕಿನ್ ಟೋನ್ ಮ್ಯಾಚ್ ಮಾಡಿದ್ದೀನಿ. ಯಾವಾಗಲೂ ಹಾಗೆ ಹೇಳ್ತೀರಾ ನೀವು. ನೋಡ್ಕೊಳ್ಳಿ. ಚೇಂಜ್ ಮಾಡಲಾ ಇಲ್ಲ? ಇಲ್ಲ ಇಲ್ಲ, ಆಯಿತು, ಚೆನ್ನಾಗಿದೆ. ಸುಳ್ಳು ಹೇಳ್ಬಿಡಿ. ಇಲ್ಲ ನೆಕ್ಸ್ಟು ಮಸ್ಕರ. ಕೊಲೋಸಲ್ ಕಾಜಲ್. ಹಾಂ, ಮೆಬೆಲಿನ್ ಮಸ್ಕರಾನ ಇದು? ಮೆಬೆಲಿನ್. ಓಕೆ, Maybelline the Colossal Waterproof. This is the regular mascara. ಹಾಂ, Okay. ಇದು ತುಂಬ ಚೆನ್ನಾಗಿದೆ, ಇದು ಯೂಸ್ ಮಾಡಿ, ಚೆನ್ನಾಗಿದೆ. ಕ್ಲೋಸ್ ಮಾಡಿ, ಐ ಕ್ಲೋಸ್. ಐ ಲ್ಯಾಶ್ಗೆ ಮಸ್ಕರ ಇದ್ದರೆ ಒಂದು ಕಳೆ ಬರುತ್ತೆ, ಲುಕ್ ಚೆನ್ನಾಗಿ ಬರುತ್ತೆ, ಐ ಲುಕ್ಕು. ಸೊ ಐಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಮೇಕಪ್ ಅಂತಾರಲ್ಲ. ಶ್ಯಾಡೋ ಆಗಲಿ, ಲೈನರು, ಮಸ್ಕರ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಮುಖಕ್ಕೆ ಸ್ಟ್ರಕ್ಚರ್ ಕೊಡುತ್ತೆ ಅಲ್ಲ. ಹಾಂ, ಐ ಲುಕ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಬ್ಲಷ್ ಆನ್.
ಲೈಟಾಗಿ ನಾನು ಹಾಕಿದ್ ನೋಡಿ ಇಷ್ಟೇ. ಅಷ್ಟೇ ಹಾಕಿ. ಇದು ಮ್ಯಾಕೆ ಇದು ಓಕೆ ಬ್ಲಷ್ ಆನ್. It says pinch me blush. That's the tone, that's the shade. It's a sheer tone blush. ಚೆನ್ನಾಗಿದೆ. I usually don't do blush, but ಇವತ್ತು ಮಿರರ್ ಇಲ್ಲ ಅಂತ ಅವರು ಎಲ್ಲ ಟ್ರೈ ಮಾಡ್ತಿದ್ದಾರೆ ನನ್ನ ಮೇಲೆ. ಸೊ ಮಾಡಲಿ ಆಮೇಲೆ ಔಟ್ಪುಟ್ ಹೇಗೆ ಬರುತ್ತೆ ನಾನು ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ನೆಕ್ಸ್ಟು ಲಿಪ್ಸ್ಟಿಕ್ಕು. ಫಸ್ಟ್ ಔಟ್ಲೈನ್ ಮಾಡ್ಕೊಳ್ಳೋಣ, ಆಮೇಲೆ ಲಿಪ್ಸ್ಟಿಕ್ ಹಾಕೋಣ. ಔಟ್ಲೈನು ಮಾಡಲ್ಲ ನಾನು. ಮಾಡಲ್ವಾ? ಇಲ್ಲ, ಡೈರೆಕ್ಟಾಗಿ ಮಾಡ್ಕೋತೀರಾ? ಹೌದು, ನೀವು ಡೈರೆಕ್ಟ್ ಆಗೇ ಮಾಡೋದು. ಔಟ್ಲೈನ್ ಮಾಡ್ಕೊಂಡಷ್ಟು ಶೇಪ್ ಚೆನ್ನಾಗಿ ಬರುತ್ತೆ ನಿಮಗೆ ಲಿಪ್ಸ್ಟಿಕ್ಕು. ಸ್ವಲ್ಪನೇ. ಕ್ಲೋಸ್ ಮಾಡಿ, ಸ್ಮೈಲ್. Deepa's laughing. ಹಾಕೊಳ್ತೀರಾ ಲಿಪ್ಸ್ಟಿಕ್ಕು? ಹಾಕ್ಲಾ? ಡ್ಯಾನ್ಸ್ ಮಾಡ್ತಿದ್ದಾಳೆ ದೀಪ ಅಲ್ಲಿ. ಹೌದಾ? ಇದು ಮ್ಯಾಕ್ ಲಿಪ್ಸ್ಟಿಕ್ಕು. ಓಕೆ, ಎಲ್ಲ ಮ್ಯಾಕ್ ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದೀರಾ. ತುಂಬ ಕಾಸ್ಟ್ಲಿ ಮೇಕಪ್ ಆರ್ಟಿಸ್ಟಾ ನೀವು? ಹಾಗೆ. ಸ್ಮೈಲ್. ಮೇನ್ ಮೇಕಪ್ಪಲ್ಲಿ ಮೇಕಪ್ಪು ಮತ್ತು ಲಿಪ್ಸ್ಟಿಕ್ಕು ಎರಡೂ ಚೆನ್ನಾಗಿರುತ್ತೆ. ನಂಗೆ ಜಾಸ್ತಿ ಹಚ್ಚಬೇಡಿ. ಇಲ್ಲ ಕ್ಲೋಸ್ ಮಾಡಿ. ಆಯ್ತಾ? ಮುಗೀತು. ಇನ್ನೂ ಇದೆಯಾ? ಟಚಪ್ ಮಾಡಬೇಕು, ಫೈನಲ್ ಟಚಪ್. ಓಕೆ, ನೆಕ್ಸ್ಟ್ ಐಬ್ರೋ, ಲಾಸ್ಟ್ ಐಬ್ರೋ ಮಾಡಬೇಕಾ? ಓಕೆ, ಲೈಟಾಗಿ ಮಾಡ್ತೀನಿ ನೋಡಿ. ನೋಡಿ ಸಂಜಯ್, ನೀವು ಇದೆಲ್ಲ ಮಾಡಿಸ್ಕೊಳ್ಳೆಲ್ಲ ಮಾಡೋದು ಇಲ್ಲ ನೀವು. ಇವತ್ತು ಫುಲ್ ಗ್ಲಾಮ್ ಆಗಿ ಫುಲ್ಲು ಸ್ಟಾರ್ ಆಗಿಬಿಟ್ಟಿದ್ದೀರಾ ಇಲ್ಲಿ ನೀವು. ನೀವು ಚೆನ್ನಾಗಿ ಕಾಣಬೇಕಲ್ವಾ? ಥ್ಯಾಂಕ್ ಯು. ನಮ್ಮ ಹೀರೋಯಿನ್ನು. ಮಾತಾಡಿರ್ಲಿ. ಯಾಕೆ ಮಾತಾಡ್ದೆ? ಇವ್ರು ಮಾತಾಡ್ಬೇಕಾದ್ರೆ ಅಲ್ಲ. ಮುಗಿತು ಬಿಡಿ, ಇನ್ನೇನು ಆಯಿತು? ಇಲ್ಲ ಇನ್ನೂ ಇದೆ. ಅಷ್ಟೇ ಆಯಿತು. ಐಬ್ರೋಸ್ ಆಯಿತಾ? ಐಬ್ರೋ ಆಯಿತು. ಓ, ಇದು ಫುಲ್ ಗ್ಲಾಮ್ ಲುಕ್ಕು. ನಾನು ಇಷ್ಟೊಂದು ಮಾಡೋದು ಇಲ್ಲ ಪಾಡ್ಕಾಸ್ಟ್ಗೆ. ಸೊ ಮದುವೆಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ ನಾನೀಗ. ಸಿಂಪಲ್ ಮೇಕಪ್ ಆಗಿದೆ ಮೇಡಮ್, ಜಾಸ್ತಿ ಮಾಡಿಲ್ಲ. ತುಂಬ ಚೆನ್ನಾಗೂ ಇದೆ. ನಿಮ್ಮ ಸ್ಕಿನ್ ಟೋನ್ ಮ್ಯಾಚ್ ಮಾಡಿದ್ದೇನೆ ಅಷ್ಟೇ. ಓಕೆ, ಈಗ ಸ್ಟಾರ್ಟಿಂಗು ಮೇಕಪ್ ಹಾಕಿರ್ತೀವಿ, ಇನ್ ಕೇಸ್ ಸ್ವೆಟ್ ಗಿಟ್ ಬಂತು ಅಂದರೆ ಜಸ್ಟ್ ಟ್ಯಾಪ್ ಮಾಡಿಕೊಂಡ್ರೆ ಓಕೆ, ಕಾಂಪ್ಯಾಕ್ಟು ಅಷ್ಟೇ. ಜಸ್ಟ್ ಟಚಪ್ ಮಾಡಿಕೊಂಡ್ರೆ ಸಾಕಷ್ಟೇ. ತುಂಬ ಕ್ವಿಕ್ಕಾಗಿ ಮಾಡಿರೋ ಮೇಕಪ್ ಅಂದರೆ ಎಷ್ಟು ಟೈಮಲ್ಲಿ ಮಾಡಿದ್ದೀರಾ? 10 ನಿಮಿಷ, 10 ಮಿನಿಟ್ಸಲ್ಲಿ ಮಾಡಿದ್ದೀನಿ. 10 ಮಿನಿಟ್ಸಲ್ಲಿ ಎಲ್ಲ? ಹಾಂ, ಫುಲ್ ಓವರಾಲ್. ಈಗ ಮಾಡಿದ್ರಲ್ಲ ಇದಿಷ್ಟು? ಹಾಂ. ಅಬ್ಬಾ. ಯಾವಾಗಾದರೂ ಆಗಿದೆಯಾ ಎಲ್ಲ ಮಾಡಿಸ್ಕೊಂಡು ಅಯ್ಯೋ ಚೆನ್ನಾಗಿ ಕಾಣ್ತಿಲ್ಲ ಬೇರೆದು ಮಾಡಿ ಆ ಥರ? ಅವಾಗ ಆಗಿರುತ್ತೆ ಒಂದೊಂದ್ಸಲಿ. ಆಗಿದೆ. ಹೌದಾ? ಎಲ್ಲ ಮೇಕಪ್ ಆರ್ಟಿಸ್ಟ್ಗಳಿಗೂ ಆಗಿದೆ ಕಾಮನ್ ಆಗಿ. ಓಕೆ, ಅವಾಗ ಏನು ಮಾಡ್ತೀರಾ ನೀವು? ಮತ್ತೆ ರಿಮೂವ್ ಮಾಡಿ ಪಟ್ ಅಂತ ಮಾಡ್ತೀವಿ. ಓಕೆ, ಈಗ ಫೈನಲ್ ಆಯಿತು. ಫೈನಲ್ಲು ಸೆಟ್ಟಿಂಗ್ ಸ್ಪ್ರೇ ಮಾಡಬೇಕು, ಫಿಕ್ಸಿಂಗ್. So I'm done for the day guys. I'm ready. So do let me know ಹೇಗಿದೆ ಲುಕ್ ಅಂತ. ಚೆನ್ನಾಗಿರಲಿ, ಇಲ್ದಂಗಿರಲಿ, ಅದು ಎಲ್ಲನೂ ಸಂಜೆಯೇ. ಹೇಗೆ ಕಾಣ್ತಿದ್ದೀನಿ ಸಂಜೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಪಾಡ್ಕಾಸ್ಟ್ ರೆಡಿ ಆಗಿದ್ದೀನಾ ಇವಾಗ? ಸೂಪರ್.
ಚೆನ್ನಾಗಿದೆ ಅಂತೆ ಅಕಾರ್ಡಿಂಗ್ ಟು ಹಿಮ್. ನೆಕ್ಕು ಬಿಡಬಾರ್ದು, ನೆಕ್ಕು ಹಂಗೆ ಮ್ಯಾಚ್ ಮಾಡಬೇಕಾಗುತ್ತೆ. ಬರೀ ಫೇಸಿಗೆ ಮಾತ್ರ ಮಾಡ್ತಾರೆ ಕೆಲವರು, ನೆಕ್ಕು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಕತ್ತು, ಕಿವಿ, ಮುಖ ಎಲ್ಲ ಒಂದೇ ರೀತಿ ಕಾಣ್ತಾ ಇದೆ ಇವಾಗ. ಸ್ಮೈಲ್ ಟೈಟ್ ಮಾಡಿ, ಸ್ಮೈಲ್ ಮಾಡಿ ಹಂಗೆ. ಸೊ ದ್ಯಾಟ್ಸ್ ದ ಫೈನಲ್ ಲುಕ್ ಯು ಗೈಸ್. ಎಲ್ಲಿ ಹೋದ್ರಿ ಸಂಜೆ? ಬಂದೆ. ಸೊ ದಿಸ್ ಇಸ್ ಸಂಜಯ್, ದ ಕೂಲೆಸ್ಟ್ ಮೇಕಪ್ ಆರ್ಟಿಸ್ಟ್. ತುಂಬ ಚೆನ್ನಾಗಿ ಮಾಡ್ತಾರೆ. ನೋ ಮ್ಯಾಟರ್ ನೀವು ಟ್ಯಾನಿಂಗ್ ಆಗಲಿ, ಪ್ರೆಪ್ಪಿಂಗ್ ಆಗಿಲ್ಲ ಅಂದರೂ ಕೂಡ ಹೀಲ್ ಡೂ ಇಟ್ ಫಾರ್ ಯು ಆಲ್. ಸೊ ಥ್ಯಾಂಕ್ ಯು ಸಂಜಯ್ ಇವತ್ತು ಮಾಡಿದ್ದಕ್ಕೆ ಮೇಕಪ್, ಆ್ಯಂಡ್ ಥ್ಯಾಂಕ್ ಯು ನನ್ನ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿಕೊಂಡು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡಿದ್ದಕ್ಕೆ. ಸೊ ಯಂಗ್ ಮೇಕಪ್ ಆರ್ಟಿಸ್ಟ್ ಯಾರಾದರೂ ಈಗ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ ನಿಮ್ಮದೇನು ಅವ್ರಿಗೆ ಮೆಸೇಜ್? ಸಿಂಪಲ್ ಅಷ್ಟೇ, ಮೇಕಪ್ಪು ಚೆನ್ನಾಗಿ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಈಸ್ ವೆರಿ ಶೈ ದ್ಯಾಟ್ ವೇ. ಸೊ ಯಾ, ಪ್ಲೀಸ್ ಅವ್ರ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ಡಿ ಎಮ್ ಹಿಮ್. ತುಂಬ ಚೆನ್ನಾಗಿ ಮಾಡ್ತಾರೆ. ಎಸ್ಪೆಷಲಿ ಇಫ್ ಯು ಆರ್ ಇನ್ ಟು ಸ್ಪಾಟ್ಲೈಟ್, ಲೈಮ್ಲೈಟ್ ಆ ಥರದ್ದೇನಾದರೂ ಪ್ರೋಗ್ರಾಮ್ಗೆ ಹೋಗ್ತಿದ್ದೀರಾ ಅಂದರೆ ಹೀಲ್ ಡೂ ಇಟ್ ಆಲ್ ಫಾರ್ ಯು. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಗೈಸ್.